ಇವಾಗ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸು ವ್ಯೂಸು ಬರ್ತಾ ಇಲ್ಲ ಅಂತಂದರೆ ಬರೋ ಥರ ಮಾಡ್ಕೋಬೋದು. ಯಾಕೆ ಅಂತಂದರೆ ಇಲ್ಲೊಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು, ರೀಮಿಕ್ಸ್ ದಿಸ್ ಸೀನ್ ಅಂತ ಅಂದ್ಬಿಟ್ಟು. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ ಗೈಸ್, ಜಸ್ಟ್ ನಾನು ಹೇಳೋ ಥರ ನೀವು ಮಾಡ್ತು ಅಂತಂದರೆ ಸೊ ನಿಮ್ಮ ವೀಡಿಯೋ ಪಕ್ಕ ವೈರಲ್ ಆಗುತ್ತೆ. ಈಗ ನೀವು ತುಂಬ ವೀಡಿಯೋಸ್ಗಳೆಲ್ಲ ಮಾಡ್ತಾ ಇರ್ತೀರಾ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ, ಅವು ಯಾವೂ ಕೂಡ ಕ್ಲಿಕ್ಕೇ ಆಗೋಲ್ಲ. ಈಗ ನಾನು ಹೇಳೋ ಥರ ಮಾಡ್ತು ಅಂತಂದರೆ ಕ್ಲಿಕ್ ಆಗೋಯ್ತವೆ, ಆಯಿತಾ. ಸೊ ಅದು ಯಾವ ಥರ ಏನು ಅಂತ ಹೇಳ್ತೀನಿ. ಈ ಒಂದು ಹೊಸ ಫೀಚರು ತುಂಬ ಉಪಯೋಗ ಆಗುತ್ತೆ ನಿಮಗೆ, ಎಲ್ಲವನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ಯೂಟ್ಯೂಬಲ್ಲಿ ಒಂದು ಆಪ್ಷನ್ ಬಂದಿದೆ. ಫಸ್ಟು ನಾನು ಆಪ್ಷನ್ ಎಲ್ಲಿ ಬಂದಿದೆ ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ವ್ಯೂಸ್ ಇನ್ಕ್ರೀಸ್ ಮಾಡ್ಕೋಬೋದು, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೋಬೋದು, ಎಲ್ಲವನ್ನು ಕೂಡ ಹೇಳ್ತೀನಿ. ಮೊದಲನೇದಾಗಿ ಈಗ ನಾನು ನನ್ನ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ, ನಂದು ಇನ್ನೊಂದು ಲಕ್ಕಿ ಲಿಕೇಶ್ ವ್ಲಾಗ್ಸ್ ಚಾನಲ್ನ. ಈಗ ನಾನು ಈ ಒಂದು ಶಾರ್ಟ್ಸನ್ನು ಓಪನ್ ಮಾಡ್ಕೊಳ್ತೀನಿ. ಮುಖ್ಯವಾಗಿ ಶಾರ್ಟ್ಸನ್ನು ಓಪನ್ ಮಾಡ್ಕೋಬೇಕಿಲ್ಲಿ, ಆಯಿತಾ. ಸೊ ನಾನು ಶಾರ್ಟ್ಸನ್ನು ಓಪನ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಶಾರ್ಟ್ಸ್ ನಾರ್ಮಲಾಗಿ ಬರ್ತಾಯಿದೆ, ಏನು ಆಪ್ಷನ್ ಏನು ತೋರಿಸ್ತಾ ಇಲ್ಲ ನನಗೆ. ಬಟ್ ಇನ್ನೊಂದು ಶಾರ್ಟ್ಸ್ನ ನಾನು ಸ್ವೈಪ್ ಮಾಡಿದ್ರೆ ನೋಡಿ, ಈ ಒಂದು ಶಾರ್ಟ್ಸ್ನ ನೋಡಬೇಕಾದ್ರೆ ಮೇಲ್ಗಡೆ ರೀಮಿಕ್ಸ್ ದಿಸ್ ಸೀನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇದೇನೇ ನಮಗೆ ಇನ್ನು ಮುಂದೆ ಇದರಿಂದ ನಾವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು, ಹೇಗೆ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ಥರ ಇನ್ನೊಂದು ಶಾರ್ಟ್ಸ್ನ ಓಪನ್ ಮಾಡ್ತೀನಿ, ಇದಕ್ಕೇನಾದರೂ ಬರ್ತಾ ಇದೆಯಾ ನೋಡ್ತೀನಿ. ಇದಕ್ಕೂ ಕೂಡ ಬರ್ತಾ ಇದೆ. ಇನ್ನೊಂದು ಶಾರ್ಟ್ಸ್ ಓಪನ್ ಮಾಡ್ತೀನಿ, ಇದಕ್ಕೆ ಬರ್ತಾ ನೋಡೋಣ, ಇದಕ್ಕೂ ಕೂಡ ಬರ್ತೈತೆ, ಆಯಿತಾ. ಸೊ ನೀವು ನೋಡ್ಬೋದು, ಕೆಲವೊಂದು ಶಾರ್ಟ್ಸಿಗೆ ಬರ್ತೈತೆ, ಕೆಲವೊಂದಕ್ಕೆ ಬರ್ತಾ ಇಲ್ಲ, ಅಬ್ಸರ್ವ್ ಮಾಡ್ಬೋದು. ಈಗ ಯಾವ್ಯಾವ ಶಾರ್ಟ್ಸಿಗೆ ಬರ್ತಾ ಇದೆಯೋ ಆ ಒಂದು ಶಾರ್ಟ್ಸ್ ಜೊತೆ ನೀವು ರೀಮಿಕ್ಸ್ ಮಾಡ್ಬೋದು. ನಿಮ್ಮ ಹತ್ರ ಫೋಟೋ ಇದ್ದರೆ ಸಾಕು, ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಈಗ ನೋಡಿ, ಈ ಒಂದು ನಾನು ಡ್ಯಾನ್ಸ್ ಏನೋ ಮಾಡ್ತಾಯಿದ್ದೀನಿ, ಇದಕ್ಕೆ ನಾವು ರೀಮಿಕ್ಸ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಇವಾಗ ನಾವೇನು ಮಾಡೋಣ, ಇಲ್ಲಿ ರೀಮಿಕ್ಸ್ ದಿಸ್ ಸೀನ್ ಅಂತಿದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಮಗೆ ಈ ಥರ ಬರುತ್ತೆ, ರೀಮಿಕ್ಸ್ ಅಂತ ಅಂದ್ಬಿಟ್ಟು ಈ ಥರ ಬರ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಮಗೆ ಮೇಲ್ಗಡೆ ಒಂದಷ್ಟು ಪ್ರಾಂಪ್ಟ್ಗಳು ಸಜೆಸ್ಟ್ ಆಗ್ತಾ ಇದೆ, ನೀವು ನೋಡ್ಬೋದು. ಟ್ರಾನ್ಸ್ಫಾರ್ಮ್ ಇಂಟು ಎನ್ ಎಪಿಕ್ 3D ಮ್ಯೂಸಿಕ್ ವಿಡಿಯೋ ಅಂತ ಬರ್ತಾ ಇದೆ, ಮತ್ತು ಆ್ಯಡ್ ಮೀ ಇನ್ ಐಪಿಂಗ್ ದೆಮ್ ವಿತ್ ಎನರ್ಜಿ ಅಂತ ಇದೆ, ಮತ್ತು ಟರ್ನ್ ಇಂಟು ಎ ಡೈನಮಿಕ್ ರೆಟ್ರೋ ಫಿಲಮ್ ನಾಯ್ರ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಇದೆ, ನಿಮ್ಗೆ ಬೇಕಾದರೆ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನಾನು ಎಕ್ಸಾಂಪಲ್ಲು ಇಲ್ಲೇ ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಇಲ್ಲಿ ಟೈಪ್ ಆದರೂ ಮಾಡ್ಕೋಬೋದು. ನಿಮ್ಗೆ ಏನು ಬೇಕೋ ಅದನ್ನು ನೀವು ಇಲ್ಲಿ ಟೈಪು ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ರಿಯೇಟ್ ಮಾಡಿ ಕೊಡುತ್ತೆ, ಆಯಿತಾ. ಸೊ ಈಗ ನಾವೇನು ಮಾಡೋಣ, ಇಲ್ಲಿ ಆ್ಯಡ್ ಮೀ ಇನ್ ಐಪಿಂಗ್ ದೆಮ್ ಅಪ್ ವಿತ್ ಎನರ್ಜಿ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದಕ್ಕೆ ಒಂದು ಪ್ರಾಂಪ್ಟ್ ಅದೇ ಬಂದುಬಿಡುತ್ತೆ, ನೀವೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಒಂದು. ಆಮೇಲೆ ಇಲ್ಲಿ ಆ್ಯಡ್ ಇಮೇಜ್ ಅಂತಿದೆ, ಇದು ಮುಖ್ಯವಾದಂಥ ಸ್ಟೆಪ್ಪು. ನಿಮ್ಮ ಫೇಸ್ ಇರುವಂಥ ಒಂದು ಫೋಟೋನ ಅಪ್ಲೋಡ್ ಮಾಡಿ, ಕರೆಕ್ಟಾಗಿರ್ಬೇಕು ಫೇಸು, ಅದನ್ನು ಅಪ್ಲೋಡ್ ಮಾಡಿ. ನಾನು ಇವಾಗ ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಂದು ಇಲ್ಲಿ ಫೇಸ್ ಕಟ್ಟು ಒಂದಷ್ಟು ಫೋಟೋಗಳು ಬರ್ತವೆ ನಿಮ್ಮ ಗ್ಯಾಲರಿ ಇರುವಂಥವು. ಸೊ ನಾನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಏನು ಮಾಡಬೇಕು, ನೀವು ಇದನ್ನು ಸೆಂಡ್ ಮಾಡಿ. ಈಗ ನಾನು ಇದನ್ನು ಸೆಂಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗೇನಾಗುತ್ತೆ, ಇದು ವೀಡಿಯೋ ಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇವಾಗ ಯಾವುದೇ ಒಂದು ಆ್ಯಪನ್ನು ಆಗ್ಬೋದು, ಅಥವಾ ಇದನ್ನು ಸ್ಕ್ರೀನ್ ಲಾಕ್ ಮಾಡೋದಾಗ್ಬೋದು, ಅಥವಾ ಇದು ಕ್ಲೋಸ್ ಮಾಡಿಬಿಟ್ಟು ಹಿಂದಕ್ಕೆ ಹೋಗೋದಾಗ್ಬೋದು, ಇದೇನೂ ಕೂಡ ಮಾಡೋಕ್ಕೋಗ್ಬೇಡಿ. ಯಾಕೆಂತಂದರೆ ಮಾಡಿದ್ರೆ ಆ ವಿಡಿಯೋ ಕರೆಕ್ಟಾಗಿ ಕ್ರಿಯೇಟ್ ಆಗೋಲ್ಲ. ಇದು 100% ಆಗೋ ತನಕ ವೆಯ್ಟ್ ಮಾಡಿ. ಹೆಂಗೆ ಬರುತ್ತೆ ವಿಡಿಯೋ ಅಂತಂದರೆ, ನೀವು ಒಂದು ವಾರಕ್ಕೆ 1-2 ವೀಡಿಯೋ ಇದೇ ಥರ ಹಾಕೊಂಡೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಯಾಕೆ ಗೊತ್ತಾ, ಈಗ ನಿಜವಾಗ್ಲೂ ಯೂಟ್ಯೂಬ್ ಮಾಡ್ತೀನಿ, ನಾನೆಲ್ಲ ಸೆಟಪ್ ಮಾಡ್ಕೊಂಡು ಏನೇನೋ ಮಾಡ್ತೀನಿ ಅಂದವ್ರ ವೀಡಿಯೋ ಯಾರೂ ಕೂಡ ನೋಡೋಲ್ಲ, ಆಯಿತಾ. ಏನಾದರೂ ಈ ಥರ ಏನಾದರೂ ಟ್ರೈ ಮಾಡಿದ್ರೆ ಯೂನಿಕ್ಕಾಗಿ ನಿಮ್ಮ ವೀಡಿಯೋ ಕ್ಲಿಕ್ ಆಗೋಯ್ತವೆ, ಆಯಿತಾ. ಸೊ ಹಾಗಾಗಿ ಇದನ್ನು ಅವಾಗವಾಗ ಪ್ರಯತ್ನ ಪಡಿ. ಮತ್ತು ಅದು ಎಕ್ಸ್ಪೋರ್ಟ್ ಆಗ್ತಾ ಇರಲಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಮತ್ತು ಏನು ಗೊತ್ತಾ, ಇದನ್ನು ಎಲ್ಲ ವೀಡಿಯೋದಲ್ಲಿ ಇದನ್ನೇ ಮಾಡ್ಕೊಂಡು ಕೂತ್ಕೋಬೇಡಿ. ಎಲ್ಲ ವೀಡಿಯೋದಲ್ಲಿ ಇದೇ ಕೆಲಸ ಆಗೋದ್ರೆ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ಮು ಕೂಡ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ವೀಡಿಯೋ ನೀವು ಎ ಮಾಡ್ತಾ ಇದ್ದೀರಾ, ಸೊ ಈ ಥರದ ಇಶ್ಯೂಸ್ಗಳಾಗ್ತವೆ. ಸೊ ಆಮೇಲೆ ನಾನು ಅದಕ್ಕೆ ಹೇಳೋದೇನಂತಂದರೆ ವಾರಕ್ಕೆ 1-2 ಆಡಬೇಕಾಗುತ್ತೆ, ಆಯಿತಾ. ಸೊ ಹಾಗಾಗಿ ಜಾಸ್ತಿ ಇದನ್ನು ಮಾಡೋಕ್ಕೋಗ್ಬಿಡಿ, ಅಪರೂಪಕ್ಕೆ ಒಂದೊಂದು ಅವಾಗವಾಗ ಮಾಡಿ. ಯಾವುದೇ ಆದರೂ ಅಷ್ಟೇ, ಜಾಸ್ತಿ ಆದರೆ ಎಲ್ಲವೂ ಕೂಡ ಒಂಥರ ವಿಷನೇ ಅಂತ ಅನ್ಕೊಳ್ಳಿ, ಆಯಿತಾ. ಸೊ ಈಗ 77% ಆಗಿದೆ. ಸೊ ಬನ್ನಿ, ಇವಾಗ ವೀಡಿಯೋ ಪ್ರೊಸೆಸಿಂಗ್ ಆಗ್ತಾಯಿದೆ. ಒಂದೇ ಸಲ 100 ಆಗೋಯ್ತದು, ಈ ಥರ ನೋಡಿ, ಇವಾಗ 100 ಆಗಿದೆ. ಈಗ ನೀವು ನೋಡ್ಬೋದು, ಕ್ರೇಜಿ ಗೈಸ್. ಅಲ್ಲಿ ನೋಡಿ ಗೈಸ್, ಸೀರಿಯಸ್ಲಿ ನನ್ನ ಹಿಂದೆಗಡೆ ಇನ್ನೊಬ್ಬ ಬಂದುಬಿಟ್ಟವ್ರೆ, ಅದು ಕೂಡ ನನ್ನ ಫೇಸು. ಸೊ ಲಿಟ್ರಲಿ ಇಬ್ಬರು ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರೋ ಥರನೇ ಐತೆ, ಯಾರೋ ಅಣ್ಣ ತಮ್ಮನೋ ಅಥವಾ ಫ್ರೆಂಡೋ ಏನೋ ಮಾಡ್ತಾ ಇರೋಂಗೈತೆ. ನೀವು ನೋಡ್ಬೋದು, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ವೀಡಿಯೋ ಆಗಿಬರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಆ ಫೇಸ್ ಕಟ್ಟಲ್ಲೂ ಕೂಡ ನಿಮ್ಮ ಫೇಸನ್ನು ಕೂಡ ಆ್ಯಡ್ ಆಗುತ್ತೆ,
ನೀವು ಫೋಟೋ ಅಪ್ಲೋಡ್ ಮಾಡಿರ್ತೀರಲ್ಲ, ಈಗ ಯಾರೋ ಮಾಡಿರ್ತಾರೆ, ಈಗ ನೀವು ನಂದಕ್ಕೆ ಮಾಡ್ಬೋದು. ಇದು ನೀವು ನಿಮ್ಮ ಫೇಸನ್ನು ತಂದು ಆ್ಯಡ್ ಮಾಡ್ಬೋದು. ಬೇಕಾದ್ರೆ ಹೋಗಿ ಟ್ರೈ ಮಾಡಿ. ನನ್ನ ಫೇಸ್ ಹಾಕಿದ್ರೆ ನೀವು ನಾನು ಡ್ಯಾನ್ಸ್ ಮಾಡ್ತಾ ಇರೋ ನಿಮ್ಮ ಫೇಸ್ ನೀವೇ ಆಡ್ತಾ ಇರೋ ಥರ ಬಂದಿರುತ್ತೆ. ಸೊ ಇದನ್ನು ನೀವೇನು ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದಮೇಲೆ ಸೊ ಈ ಒಂದು ಶಾರ್ಟ್ಸನ್ನು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಅರ್ಥ ಆಯ್ತಾ ಗೈಸ್? ಇದನ್ನು ಅಪ್ಲೋಡ್ ಮಾಡಿದ್ರೆ ಕೆಳಗಡೆ ನೀವು ರೀಮಿಕ್ಸ್ ಇವ್ರ ಜೊತೆ ಮಾಡಿದ್ದೀರಾ ಅಂತ ಅಲ್ಲಿ ಕೆಳಗಡೆನೂ ಕೂಡ ಇಂಡಿಕೇಟ್ ಆಗುತ್ತೆ, ತೋರಿಸುತ್ತೆ. ಆಯಿತಾ? ಸೊ ಈ ಥರ ನೀವು ಮಾಡ್ಬೋದು. ಸೊ ಇವಾಗ ನಾನು ಬ್ಯಾಕಿಗೆ ಬರ್ತೀನಿ. ಬ್ಯಾಕಿಗೆ ಬಂದರೆ ನೋಡಿ, ಈಗ ಇನ್ನೊಂದು ಯಾವುದಾದ್ರೂ ಒಂದು ಟ್ರೈ ಮಾಡೋಣ, ಒಂದು ಕೆಲಸ ಮಾಡೋಣ. ಇಲ್ಲೇ ಬ್ಯಾಕಿಗೆ ಬಂದುಬಿಟ್ಟು ಇದಕ್ಕೆ ಒಂದು ಸಲ ಟ್ರೈ ಮಾಡೋಣ. ರೀಮಿಕ್ಸ್ ಇಸ್ ಸೀನ್ ಅಂತ ಕೊಡ್ತೀನಿ, ಮತ್ತು ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ನನ್ನ ಫೇಸನ್ನು ಹಾಕ್ತೀನಿ. ಇದಕ್ಕೆ ನಾನೇನು ಪ್ರಾಂಪ್ಟ್ ಹಾಕಲ್ಲ. ನೋಡೋಣ ಯಾವ ಥರ ಕ್ರಿಯೇಟ್ ಆಗಿ ಬರುತ್ತೆ ಅಂತ, ಬನ್ನಿ ನೋಡೋಣ. ಸೊ ಗೈಸ್, ಇವಾಗ ನೀವು ನೋಡ್ಬೋದು ನನ್ನ ಫೇಸು ಬಂದು ಇದಕ್ಕೆ ಆ್ಯಡ್ ಆಗಿದೆ. ಸೊ ಈ ಥರ ಬಂದು ಕ್ರಿಯೇಟ್ ಆಗಿದೆ. ನೀವೇನಾದ್ರು ಪ್ರಾಂಪ್ಟ್ ಹಾಕಿದ್ರೆ ಚೆನ್ನಾಗೇ ಬರುತ್ತೆ. ಸೊ ಒಂದು ಸ್ವಲ್ಪ ಏನೇನೋ ಜಗಳ ಆಡ್ತಾ ಇರೋ ಥರ ಎಲ್ಲ ಪ್ರಾಂಪ್ಟ್ ಬಂದ್ಬಿಟ್ಟೈತೆ, ನೀವು ಇಲ್ಲಿ ನೋಡ್ಬೋದು. ಒಟ್ಟು ನಿಮ್ಮ ಫೇಸು ಅದರೊಳಗಡೆ ಎಂಟರ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಈ ಥರ ಟ್ರೈ ಮಾಡಿ. ಸೊ ಇದರಿಂದ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಯಾಕೆಂತಂದರೆ ಇವಾಗೆಲ್ಲ ಈ ಥರ ನೋಡೋದಕ್ಕೆ ಇಂಟ್ರೆಸ್ಟ್ ಎಲ್ರಿಗೂ ಕೂಡ. ಇಂದ ಏನಾದರೂ ಮಾಡಿರೋದು ಡಿಫ್ರೆಂಟಾಗಿ, ಯೂನಿಕಾಗಿ, ಇದಕ್ಕಿದ್ದಂಗೆ ಓಡಾಗೋದು, ಇದಕ್ಕಿದ್ದಂಗೆ ಕೂತ್ಕೊಳ್ಳೋದು, ಈ ಥರ ಮಾಡಿ. ಸೊ ನಿಮ್ಮ ವ್ಯೂಸು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಅಪ್ಡೇಟ್ ಬಂದಿರೋದು, ಈ ಒಂದು ಫೀಚರ್ನ ಯಾರೆಲ್ಲ ಉಪಯೋಗಿಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.